ಫಾಗ್ ತುಂಬಿದೆ ತುಂಬಾ. ಸೊ ಎಷ್ಟು ಕೇಳಿಸುತ್ತೆ ಎಷ್ಟು ಬಿಡುತ್ತೆ ಗೊತ್ತಿಲ್ಲ. ರೆಕಾರ್ಡ್ ಆನ್ ಆಗಿದ್ಯಾ? ಇರಿಟೇಷನ್ ಕಣ್ರಿ. ಶುಭರಾತ್ರಿ. ಟೇಕ್ ಕೇರ್. ಬೈ ಬೈ. ಇದ್ರೆ ಮಾಡಿ ಚಂದ. ಶುಭರಾತ್ರಿ. ಗನ್ನನ್ನು ಒಳಗಡೆ ಇಟ್ಬಿಟ್ಟು ಒಳಗಡೆ ಕ್ಲಿಯರ್ ಆಗಿ ಕಾಣುತ್ತೆ ನೋಡಿ ಎಲ್ಲ. ಅದರೊಳಗಡೆಯಿಂದ ಫೈರ್ ಮಾಡ್ತಾರೆ. ಅಲ್ಲ ಇಷ್ಟು ಸಣ್ಣ ಇಂಥವ್ರ ಜೊತೆ ಬಂದಿರೋದು ತುಂಬಾ ಖುಷಿ ಆಗ್ತಿದೆ. ಹಿಂಗೆ ಅಂತ ನಾಯಿ. ಸಂಡೇ ಇನ್ ಗುಡಿ ಬಂಡೆ ಪಾರ್ಟ್ 2ಗೆ ವೆಲ್ಕಮ್. ನಾನು ನಿಮ್ಮ ಪ್ರೀತಿಯ ವಿಜೆ ಹರ್ಷಿತಾ. ಸೊ ಈ ಪಾರ್ಟ್ 2 ಅಲ್ಲಿ ಏನೆಲ್ಲ ತರಲೆಗಳನ್ನು ಮಾಡಿದ್ದೀವಿ, ಏನೆಲ್ಲ ತೋರಿಸಿದ್ದೀವಿ, ಏನೆಲ್ಲ ಪ್ಲೇಸ್ಗಳನ್ನು ಕವರ್ ಮಾಡಿದ್ದೀವಿ ಅಂತ ನೋಡೋಣ ಬನ್ನಿ. ಫಸ್ಟು ನಾವೇ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಏನಂತೀಯ ಹರಿ? ಹರಿ ಕುಣಿದ ಸ್ವಲ್ಪ ಗಟ್ಟಿ ಮಾತಾಡು. ಇಂಥವ್ರ ಜೊತೆ ಬಂದಿರೋದು ತುಂಬಾ ಖುಷಿ ಆಗ್ತಿದೆ. ಹಿಂಗೆ ನಾಯಿ. ಇವ್ರು ಬಿಸಿಲ್ಬೇಕು ಅಂತ ಇದ್ ಮಾಡ್ತಾವ್ರೆ. ಅಂದ್ರೆ ಸನ್ರೈಸ್ ಬೇಕಾಗಿತ್ತು ಬಟ್ ಅದ್ ಬರ್ಲಿಲ್ಲ. ಇದ್ನಾದ್ರೂ ಎಂಜಾಯ್ ಮಾಡೋಣ. ಇದ್ನಾದ್ರೂ ಎಂಜಾಯ್ ಮಾಡ್ಬೇಕಷ್ಟೇ. ಅಲ್ವಾ ಗೊತ್ತಿಲ್ಲ. ಫಾಗ್ ತುಂಬಿದೆ ತುಂಬಾ. ಸೊ ಎಷ್ಟು ಕೇಳಿಸುತ್ತೆ ಎಷ್ಟು ಬಿಡುತ್ತೆ ಗೊತ್ತಿಲ್ಲ. ರೆಕಾರ್ಡ್ ಆನ್ ಆಗಿದ್ಯಾ? ಇರಿಟೇಷನ್ ಕಣ್ರಿ. ಓಕೆ. ತುಂಬಾ ಚೆನ್ನಾಗಿದೆ. ನೇಸರವನ್ನ ನಾವು ಆಸ್ವಾದಿಸ್ತಾ ಇದೀವಿ. ತುಂಬಾನೇ ಖುಷಿ ಆಗ್ತಾ ಇದೆ. ಕೋತಿಗಳು ನಿಜವಾಗ್ಲೂ ಎಷ್ಟು ಕ್ಯೂಟು. ಕೋತಿಗಳು ನಿಜವಾಗ್ಲೂ ಎಷ್ಟು ಕ್ಯೂಟ್ ಅಲ್ವಾ? ಟ್ರೆಕ್ಕಿಂಗಿಗೆ ಎಷ್ಟೊತ್ತಿಗೆ ಬಂದ್ರಿ ಸರ್? ಇಲ್ಲ ಹೋದ್ರು. ಒಳ್ಳೆ ಮರ್ಯಾದೆ. ತಿನ್ನೋಣ ಅಂತ ಹಸಿವಾಗ್ತಾ ಇದೆ. ಏನೆಲ್ಲ ಇದೆ ತೆಗೀರಿ. ಹಸಿವಾಗ್ತಿದ್ಯಾ? ಪ್ಲಾಸ್ಟಿಕ್ ನಿಲ್ ಬಿಸಾಡಲ್ಲ. ಎಲ್ಲರೂ ಅವ್ರವ್ರ ಬ್ಯಾಗ್ ಒಳಗೆ ಹಾಕೊಳ್ಳೋಣ. ಉತ್ತಮ ನಾಗರಿಕರಾಗಿ ಏನೋ ಹೇಳ್ತಾ ಇದ್ರಿ, ಹೇಳಿ. ಏನ್ ಗೊತ್ತಾ, ಈ ತರ ಎಲ್ಲ ತಿಂಡಿ ತರ್ತೀವಿ. ಟ್ರೆಕ್ಕಿಂಗ್ ಬರುವಾಗ ಈ ತರ ತರೋದು ಸಹಜ. ಬಟ್ ತಂದ್ಮೇಲೆ ತಿಂದಾದ್ಮೇಲೆ ಮತ್ತೆ ಇದನ್ನ ರಿಟರ್ನ್ ಬ್ಯಾಗ್ ಅಲ್ಲಿ ಹಾಕೊಂಡು ವಾಪಸ್ ತಗೊಂಡು ಎಕ್ಸಾಕ್ಟ್ಲಿ ತಗೊಂಡೋಗಿ ಡಸ್ಟ್ಬಿನ್ ಎಲ್ಲಾದ್ರೂ ಡಿಸ್ಪೋಸ್ ಮಾಡಬೇಕು. ಚಪ್ಪಳೆ ಪ್ಲೀಸ್. ಏನಾಗುತ್ತೆ, ಪರಿಸರ ಹಾಳಾಗುತ್ತೆ. ಪರಿಸರ ನಿಜ. ಹೌದು. ಎಕ್ಸಾಕ್ಟ್ಲಿ. ಟೂರಿಸ್ಟ್ ಪ್ಲೇಸಿಗೆ ಹೋಗುವಂಥ ರೈಟ್ಸ್ ನಮಗಿದೆ, ಬಟ್ ಅಲ್ಲಿ ಕಸ ಹಾಕೋ ರೈಟ್ಸ್ ನಮಗಿಲ್ಲ. ಇದಂತೂ ಎಲ್ಲರೂ ಫಾಲೋ ಮಾಡಲೇಬೇಕು. ಅಲ್ಲಿಗೆ ಹೋಗ್ಬೇಕಲ್ಲ ವ್ಯೂ ನೋಡ್ಲಿಕ್ಕೆ. ಈಗ ಓ ಇಲ್ಲಿ ನೋಡಿ ಏನಿದೆ ಅಂತ. ಏನ್ ಮಾಡ್ತಾ ಇದ್ರು ಇಲ್ಲಿ? ಫೈರಿಂಗ್ ನೋಡಿ. ಇದೆಲ್ಲ ಇದರಿಂದ ಗನ್ನನ್ನು ಒಳಗಡೆ ಇಟ್ಬಿಟ್ಟು ಒಳಗಡೆ ಕ್ಲಿಯರ್ ಆಗಿ ಕಾಣುತ್ತೆ ನೋಡಿ ಎಲ್ಲ. ಅದ್ರೊಳಗಡೆಯಿಂದ ಫೈರ್ ಮಾಡ್ತಾರೆ. ಅಲ್ಲ ಇಷ್ಟು ಸಣ್ಣ ಗೂಡಿಂದ ಹೆಂಗ್ ಕಾಣಿಸ್ತಾ ಇತ್ತು ಅಂತ ಗೊತ್ತಾಗುತ್ತಲ್ವಾ? ವೀಕ್ಷಣೆ ಗೊತ್ತಾಗುತ್ತೆ. ಇದರಿಂದ ಫೈರಿಂಗ್ ಮಾಡ್ತಾ ಇದ್ ಬಂದೂಕಿಂದ. ಇಲ್ಲಿಂದ ಗುಂಡು ಹೊಡಿತಾ ಇದ್ರಂತೆ. ಗುಂಡು ಹೊಡಿಯೋದಂದ್ರೆ ಡಿಶುಮ್ ಡಿಶುಮ್ ಬಂದೂಕಿನ ಕಿಂಡಿ ಅಂತ ಹೇಳ್ತಾ ಇದ್ದಾರೆ ಬಾಯ್ಸ್. ಏನಂತಾರೆ ಇದಕ್ಕೆ? ನಮಸ್ಕಾರ ಕಣಣ್ಣ. ಯಾವ ಊರಿಂದ ಬರ್ತಾ ಇದ್ದೀರಾ ನೀವು? ಯಾರಾದ್ರೂ ಬಂದ್ರೆ ಇವಾಗ ಅವ್ರು ಇವಾಗ ಹಿಂಗ್ ನಿಂತ್ಕೊಂಡು ಮಾಡಿದ್ರೆ ಅಲ್ಲಿಂದ ಫೈರ್ ಮಾಡಿದ್ರೆ ಸತ್ತೋಗ್ತೀವಿ ನಾವು. ಅವಾಗ ಇದ್ರೊಳಗಡೆಯಿಂದ ಮಾಡಿದಾಗ ಕರೆಕ್ಟ್ ಮಾಡೋದು. ಅಲ್ಲ ನನಗೆ ಏನ್ ಡೌಟ್ ಗೊತ್ತಾ, ಇಷ್ಟು ಸಣ್ಣ ಹೋಲಿಂದ ಕಾಣಿಸ್ತಾ ಇದ್ರ ಯಾರು? ಈಸಿ ಯಾಕೆ ಕಾಣಲ್ಲ? ಬನ್ನಿ ನೋಡಿ. ಜನ ಇವಾಗ ಯುದ್ಧಕ್ಕೆ ಬಂದಾಗ ಎಷ್ಟೋ ಜನ ಬರ್ತಾರೆ, ಎಷ್ಟೋ ಲಕ್ಷ ಜನ ಇರ್ತಾರೆ. ಇಲ್ಲಿಂದ ಶೂಟ್ ಒಂದು 2-3 ಸಾಯ್ತಾರ. ಅವಾಗೆಲ್ಲ ಯಾವ ತರ ಇತ್ತು ಅಲ್ಲೆಲ್ಲ, ಇವಾಗ ಕಾಡು ಬೆಳ್ಕೊಂಡಿದೆ ಅಷ್ಟೇ. ಯುದ್ಧ ಆಗ್ತಾ ಇದ್ದಂತಹ ಪ್ಲೇಸ್ ಇದೆ. ಅಂದರೆ ಶತ್ರುಗಳು ಈ ಕಲ್ಲು ಬಂಡೆ ಮಧ್ಯ ಅಡಗಿ ಕೂರ್ತಾ ಇದ್ರು. ಈಚೆ ಸೈಡಿಂದ ಗುಂಡು ಹಾರಿಸ್ತಾ ಇದ್ರು. ವಾವ್, ನೋಡ್ರೆ ಎಷ್ಟು ಚೆನ್ನಾಗಿದೆ. ನೀವು ಅಲ್ಲಿ ಬರಲ್ಲ, ನಿಮಗೆ ಒಂದು ಟಾಸ್ಕ್ ಆಡ್ಸಕ್ಕೆ. ಈಗ ಇದನ್ನ ತಲೆಗೆ ಹೊಡ್ಕೊಂಡ್ರೆ ಚಟ್ ಅಂತ ಸೌಂಡ್ ಬರುತ್ತೆ. ಹೌದಾ? ಇನ್ನೊಂದು ಅದ್ಭುತ ಹುಡುಕಿದೀನಿ. ಹಾವು ಪೊರೆ. ತಲೆಗೆ ಹಿಡ್ಕ. ಜೋರು ಜೋರು ಹುಡ್ಕ. ಹಾವು ಪೊರೆ ಬಿಟ್ಟಿದೆ. ಹೌದಾ? ಟಪ್ಪಂತು ಇದು ನೋಡ, ನಲ್ಲಿಂದ ಜೋಪಾನ. ಹೋಯ್ತು. ಹಾವು ಪೊರೆ ಬಿಟ್ಟಿದೆ ತಲೆ. ಇಲ್ಲಿ ನೋಡಿ, ಇದೊಂದು ಸ್ಪೆಷಾಲಿಟಿ ನಾನೇ ಹೇಳ್ಬಿಡ್ತೀನಿ. ಅಂತ ಕೂಗಿದ್ರೆ ಈ ನಮ್ಮ ವಾಯ್ಸ್ ಇಲ್ಲಿಂದ ಹೊರಗಡೆ ಹೋಗೋದೇ ಇಲ್ಲ. ಓಪನ್ ಸ್ಪೇಸ್ ಇದು. ಯಾವುದೇ ಒಂದು ಗೋಡನ್ ತರ ಬಿಲ್ಡಿಂಗ್ ಕೂಡ ಅಲ್ಲ, ಆದ್ರೂ ಕೂಡ ನಮ್ಮ ವಾಯ್ಸ್ ಎಕೋ ಆಗುತ್ತೆ. ಹೊರಗಡೆ ಕೇಳಲ್ಲ ಅಂತ ಹೆಂಗ್ ಗೊತ್ತಾಯ್ತು? ಕೇಳಲ್ಲ. ಕೂಗಿ ನೀವು ಇಲ್ಲೇ ಇರುತ್ತೆ. ನೋಡಿದ್ರ? ಬ್ಯೂಟಿಫುಲ್ ಪ್ಲೇಸು, ಬ್ಯೂಟಿಫುಲ್ ವೆದರು, ಬ್ಯೂಟಿಫುಲ್ ಫ್ರೆಂಡ್ಸು. ವಾವ್. ಅದ್ರ ಜೊತೆಗೆ ಒಂದಷ್ಟು ಹಿಸ್ಟ್ರಿ. ಎಂಥ ಸೂಪರ್ ಅಲ್ವಾ?
ತಳ್ಳೆ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಬನ್ನಿ ಹೋಗೋಣ. ಒಂದು ಐಕಾನಿಕ್ ಆಗಿರುವಂತಹ ಹೋಟೆಲಿಗೆ ಹೋಗ್ತಾ ಇದ್ದೀವಿ. ಸೊ ಹಳ್ಳಿ ಸೈಡು ಬಂದಾಗ ಈ ರೀತಿಯಾದಂತಹ ಸೂಪರ್ ಆದ ಪುಟ್ಟ ಹೋಟೆಲ್, ಕ್ಯೂಟ್ ಹೋಟೆಲ್ಸ್ ಇರುತ್ತೆ, ಹೋಗ್ಬೇಕು. ಎಲ್ಲ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಅದಕ್ಕೆ ತಿಂಡಿ ತಿಂದಿರ್ಲಿಲ್ಲ, ತಿಂಡಿ ತಿಂತಾ ಇದ್ದೀವಿ ಎಲ್ರೂ. ಹೇಗಿದೆ ಹೇಗಿದೆ ರಕ್ಷಾ? ಸೂಪರ್ ಇದೆಯಾ? ಹಂಗಾಗಿ ಸೂಪರ್ ಇದೆ. ಅದು ಹೇಗಿದೆ? ಸಿಗ್ತಾ ಇದೆ, ಅದು ಬಾಯಿಗೆ ಸಿಗ್ತಾ ಇದೆ. ಅದು ತುಪ್ಪದ ಘಮ ಹಾಗೆ ಬಾಯಿಂದ ಒಳಗಡೆ ಹೋಗ್ತಾ ಇದೆ. ತುಪ್ಪದ ಘಮ ಇದೆಯಲ್ಲ. ವಿಡಿಯೋ ಆಫ್ ಆಗಿದೆ, ಓವರ್ ಡೋ ಮಾಡಬೇಡ. ಟ್ರಕ್ಕಿಂಗ್ ಮುಗಿಸಿ ತಿಂಡಿ ತಿಂದು ನೆಕ್ಸ್ಟ್ ನಾವು ಹೊರಟಿದ್ದು ಆಂಧ್ರ ಪ್ರದೇಶದಲ್ಲಿರುವಂತಹ ಲೇಪಾಕ್ಷಿ ದೇವಸ್ಥಾನಕ್ಕೆ. ಎಸ್, ಈ ಒಂದು ಬ್ಯೂಟಿಫುಲ್ ಪ್ಲೇಸ್ ನೋಡ್ತಾ ಇದ್ದರೆ ನಿಂತ್ಕೊಂಡು ಫೋಟೋಶೂಟ್ ಮಾಡಿಸ್ಲೇಬೇಕು ಅಂತ ಅನಿಸ್ತು. ಸೊ ನದಿ ಬೆಟ್ಟ ಎಲ್ಲರ ಜೊತೆನೂ ಫೋಟೋಶೂಟ್ ಆಯಿತು. ಒಂದು ಫೇಮಸ್ ಲೈನೇ ಇದೆಯಲ್ವಾ, ಹೋಗೋ ಜಾಗಕ್ಕಿಂತ ಹೋಗೋ ದಾರಿ ಬ್ಯೂಟಿಫುಲ್ ಆಗಿದ್ದರೆ ಸಕ್ಸಸ್ಫುಲ್ ಜರ್ನಿ ಆಗುತ್ತೆ ಅಂತ. ಅದೇ ರೀತಿಯಾಗಿ ಹೋಗೋ ಪ್ಲೇಸ್ ಕೂಡ ಸಖತ್ತಾಗೇ ಇತ್ತು, ನೀವು ಕೂಡ ನೋಡ್ತಾ ಇದ್ದೀರಾ. ಹಾಗೆ ದಾರಿ ನೋಡಿ, ಫಾಗು, ಬೆಟ್ಟ, ಗುಡ್ಡ ಸಖತ್ತಾಗಿತ್ತು ಬಿಡಿ. ಗುಡಿ ಬಂಡೆ ವ್ಲಾಗ್ನ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಇನ್ನೊಂದು ಪಾರ್ಟಲ್ಲಿ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ, ಅಲ್ಲಿದು ವಿಡಿಯೋ ಮಾಡ್ತೀವಿ. ಸೊ ಅಲ್ಲಿವರೆಗೆ ಬನ್ನಿ ಶಾರದಕ್ಕ, ಅಲ್ಲಿ ತನಕ ಕಣ್ರಿ ಬನ್ರಿ. ಈಗ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೊಂದು ಪಾರ್ಟಲ್ಲಿ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ ಕೇಳೋ ಪ್ಲೀಸ್. ಎರಡು ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ಅನ್ನಪೂರ್ಣ ಹರ್ಷೀಸ್ ಡೈರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೇರೆ ಬೇರೆ ವಿಡಿಯೋಸ್ ಈ ತರ ಸಖತ್ತಾಗಿರ್ತವೆ, ಮಿಸ್ ಮಾಡ್ಕೊಳ್ಬೇಡಿ ಆಯ್ತಾ. ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಹಿಂದೆ ಕವ ಅಂತಿದ್ದಾರೆ, ನಾಯ್ಸ್ ಪೊಲ್ಯೂಷನ್ಸ್ ಆಗ್ತದೆ. ಸೊ ನಾವು ಹೋಗ್ತಾ ಇದ್ದೀವಿ. ಟೇಕ್ ಕೇರ್, ಬಾಯ್ ಬಾಯ್, ಶುಭರಾತ್ರಿ. ಶುಭರಾತ್ರಿ. ಟೇಕ್ ಕೇರ್, ಬಾಯ್ ಬಾಯ್. ನಿದ್ರೆ ಮಾಡಿ ಚಂದ. ಶುಭರಾತ್ರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಲೇಪಾಕ್ಷಿ ವ್ಲಾಗಲ್ಲಿ ಸಿಗೋಣ.